ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ತುಳಸಿ ಗಿಡ ಒಣಗಲು ಕಾರಣ ಏನು, ಅದನ್ನು ಹೇಗೆ ಹಸಿರಾಗಿಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡು, ಈ ವಿಡಿಯೋದಲ್ಲಿ ತುಳಸಿ ಗಿಡವನ್ನು ಯಾವ ದಿನದಲ್ಲಿ ತಂದರೆ ಶುಭ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಇಟ್ಟರೆ ಮನೆಗೆ ಒಳ್ಳೆಯದಾಗುತ್ತೆ, ಯಾವ ದಿನ ಅದನ್ನು ನಾವು ಮುಟ್ಟಬಾರ್ದು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಶುಕ್ರವಾರದಂದು ತುಳಸಿ ಗಿಡಕ್ಕೆ ಈ 3 ವಸ್ತುಗಳನ್ನು ಹಾಕಿ ಪೂಜೆ ಮಾಡಿದರೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಆ 3 ವಸ್ತುಗಳು ಯಾವುವು ಅಂತ ಹೇಳಿ ವಿಡಿಯೋದ ಕೊನೆಯದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ತುಂಬ ಮುಖ್ಯವಾದದ್ದು. ತಪ್ಪು ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ಬಿಡುತ್ತೆ. ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ವೃದ್ಧಿಯಾಗುತ್ತೆ. ಮೊದಲನೇದಾಗಿ ಈಶಾನ್ಯ ದಿಕ್ಕು. ಇದು ತುಳಸಿ ಗಿಡವನ್ನು ಇಡಲು ಅತ್ಯಂತ ಶ್ರೇಷ್ಠವಾದ ದಿಕ್ಕು. ಈ ದಿಕ್ಕನ್ನು ಕುಬೇರ ಮತ್ತು ವಿಷ್ಣುವಿನ ಸ್ಥಾನ ಅಂತ ಹೇಳಿ ಪರಿಗಣಿಸ್ತಾರೆ. ಇಲ್ಲಿ ತುಳಸಿ ಇಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಪ್ರಗತಿಯಾಗುತ್ತೆ. ಎರಡನೆಯದು ಉತ್ತರ ದಿಕ್ಕು. ಉತ್ತರ ದಿಕ್ಕು ಬುಧಗ್ರಹ ಮತ್ತು ಧನದೇವತೆಯಾದ ಕುಬೇರನಿಗೆ ಸೇರಿದ್ದು. ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಇಡೋದ್ರಿಂದ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ಮನೆಗೆ ಧನಾಗಮನವಾಗುತ್ತೆ. ಮೂರನೆಯದು ಪೂರ್ವ ದಿಕ್ಕು. ಪೂರ್ವ ದಿಕ್ಕನ್ನು ಸೂರ್ಯದೇವನಿಗಾಗಿ ನಾವು ಮೀಸಲಿಟ್ಟಿದ್ದೇವೆ. ಇಲ್ಲಿ ತುಳಸಿ ಗಿಡವನ್ನು ಇಡುವುದರಿಂದ ಮನೆಯ ಸದಸ್ಯರ ಆರೋಗ್ಯ ಸುಧಾರಿಸುತ್ತೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅಂತ ನೋಡೋದಾದರೆ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಲ್ಲಿ ಯಾಕೆ ಇಡಬಾರ್ದು ಅಂದರೆ, ದಕ್ಷಿಣ ದಿಕ್ಕನ್ನು ಪಿತೃಗಳು ಮತ್ತು ಯಮನ ದಿಕ್ಕೆಂದು ನಾವು ಪರಿಗಣಿಸ್ತೀವಿ. ಇಲ್ಲಿ ತುಳಸಿ ಇಡೋದ್ರಿಂದ ಮನೆಯಲ್ಲಿ ಕಲಹಗಳು, ಆರ್ಥಿಕ ನಷ್ಟ ಮತ್ತು ಅಶುಭ ಫಲಗಳು ಉಂಟಾಗ್ಬಿಡುತ್ತೆ. ನೈಋತ್ಯ ಮತ್ತು ವಾಯುವ್ಯ ದಿಕ್ಕುಗಳು, ಈ ದಿಕ್ಕುಗಳಲ್ಲಿಯೂ ಕೂಡ ತುಳಸಿ ಗಿಡವನ್ನು ವಾಸ್ತು ಪ್ರಕಾರ ಇಡೋ ಹಂಗಿಲ್ಲ. ಈ ದಿಕ್ಕುಗಳು ವಾಸ್ತು ಪ್ರಕಾರ ಸೂಕ್ತವಲ್ಲ ತುಳಸಿ ಗಿಡವನ್ನು ಇಡಲಿಕ್ಕೆ. ನೀವು ತುಳಸಿಯನ್ನು ಯಾವ ಜಾಗದಲ್ಲಿ ಇಟ್ಟಿದ್ದೀರಾ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ತುಳಸಿ ಅತ್ಯಂತ ಪವಿತ್ರವಾದ ಗಿಡ. ಆದ್ದರಿಂದ ಇದರ ಸುತ್ತಮುತ್ತ ಚಪ್ಪಲಿಗಳು, ಕಸದ ಡಬ್ಬಿ ಅಥವಾ ಒರ್ಸ ಬಟ್ಟೆಗಳು, ಗಿಡದ ಸುತ್ತಮುತ್ತಲಿನ ಜಾಗ ಯಾವಾಗಲೂ ಸ್ವಚ್ಛವಾಗಿರಬೇಕು. ಇಂಥದನ್ನೆಲ್ಲ ಗಿಡದ ಸುತ್ತಮುತ್ತಲೂ ಇಡಬಾರ್ದು. ತುಳಸಿ ಗಿಡದ ಪಕ್ಕದಲ್ಲಿ ಯಾವುದೇ ಮುಳ್ಳಿನ ಗಿಡಗಳನ್ನ ಇಡಬಾರ್ದು. ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡಿಬಿಡುತ್ತೆ. ನೀವು ತುಳಸಿ ಪಕ್ಕದಲ್ಲಿ ಬಾಳೆ ಗಿಡವನ್ನು ನೆಡುವುದು ಅತ್ಯಂತ ಶುಭಕರ. ಯಾಕಂದರೆ ಬಾಳೆ ಗಿಡದಲ್ಲಿ ವಿಷ್ಣು ಇರ್ತಾನೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ತುಳಸಿ ಗಿಡವನ್ನು ನೇರವಾಗಿ ನೆಲಕ್ಕೆ ಹಾಕಬಾರ್ದು. ಅದನ್ನು ಒಂದು ಸುಂದರವಾದ ತುಳಸಿ ಕಟ್ಟೆ ಅಥವಾ ಒಂದು ಎತ್ತರದ ಸ್ಟ್ಯಾಂಡ್, ಒಂದು ಪಾಟ್ನಲ್ಲಿ ಇಡುವುದು ವಾಸ್ತು ಪ್ರಕಾರ ತುಂಬ ಒಳ್ಳೆಯದು. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರ್ದು ಮತ್ತು ಗಿಡವನ್ನು ಮುಟ್ಟಬಾರ್ದು. ಸಂಜೆ ವೇಳೆ ಕೇವಲ ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು ಅಷ್ಟೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಾನುವಾರ ಮತ್ತು ಏಕಾದಶಿಯ ದಿನದಂದು ತುಳಸಿ ಎಲೆ ಅಥವಾ ಅದರ ಮಂಜರಿಯನ್ನು ಕತ್ತರಿಸಬಾರ್ದು. ತುಳಸಿ ಗಿಡವನ್ನು ಮನೆಗೆ ತರಲು ಅತ್ಯಂತ ಶುಭ ದಿನಗಳು ಯಾವಪ್ಪ ಅಂದರೆ, ವಾಸ್ತುಶಾಸ್ತ್ರದ ಪ್ರಕಾರ, ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ಮನೆಗೆ ತರಲು ಕೆಲವು ವಿಶೇಷ ಮತ್ತು ಶುಭ ದಿನಗಳಿವೆ. ತಪ್ಪು ದಿನಗಳಲ್ಲಿ ಗಿಡವನ್ನು ಮನೆಗೆ ತರಬಾರ್ದು. ಗಿಡವನ್ನು ಯಾವ ದಿನ ಮನೆಗೆ ತರಬೇಕು? ತುಳಸಿ ಗಿಡವನ್ನು ಮನೆಗೆ ತರಲು ಅತ್ಯಂತ ಶುಭ ದಿನಗಳು, ಮೊದಲನೇದು ಗುರುವಾರ. ಗುರುವಾರವನ್ನು ನಾವು ಭಗವಾನ್ ವಿಷ್ಣುವಿನ ದಿನ ಅಂತ ಹೇಳಿ ಪರಿಗಣಿಸ್ತೀವಿ. ತುಳಸಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು, ಹರಿಪ್ರಿಯೆ. ಹಾಗಾಗಿ ಗುರುವಾರದ ದಿನ ತುಳಸಿಯನ್ನು ಮನೆಗೆ ತಂದು ನೆಡುವುದರಿಂದ ವಿಷ್ಣು ಅನುಗ್ರಹ ಸಿಗುತ್ತದೆ. ಎರಡನೆಯದಾಗಿ ಶುಕ್ರವಾರ. ಶುಕ್ರವಾರವು ಲಕ್ಷ್ಮೀದೇವಿಯ ದಿನ. ತುಳಸಿಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಂಬೋದ್ರಿಂದ ಶುಕ್ರವಾರ ಮನೆಗೆ ತರೋದು ಅತ್ಯಂತ ಮಂಗಳಕರ ಮತ್ತು ಆರ್ಥಿಕ ವೃದ್ಧಿಗೆ ಸಹಕಾರಿ. ಮೂರನೆಯದಾಗಿ ಬುಧವಾರದ ದಿನ. ಬುಧವಾರ ಕೂಡ ತುಳಸಿ ಗಿಡವನ್ನು ಮನೆಗೆ ತರಲು ಶುಭ ದಿನವಾಗಿದೆ. ವಾರಗಳಷ್ಟೇ ಅಲ್ಲದೆ ವರ್ಷದ ಕೆಲವು ವಿಶೇಷ ದಿನಗಳಲ್ಲಿ ಕೂಡ ನೀವು ತುಳಸಿ ಗಿಡವನ್ನು ತಂದು ನೆಡಬಹುದು. ಕಾರ್ತಿಕ ಮಾಸ. ವರ್ಷದ ಎಲ್ಲ ತಿಂಗಳುಗಳಿಗಿಂತ ಕಾರ್ತಿಕ ಮಾಸ ತುಳಸಿ ಪೂಜೆಗೆ ಅತ್ಯಂತ ಶ್ರೇಷ್ಠ. ಈ ತಿಂಗಳಲ್ಲಿ ತುಳಸಿ ಗಿಡವನ್ನು ಮನೆಗೆ ತರುವುದು ಮಹಾಪುಣ್ಯದ ಕೆಲಸ. ಈ ತಿಂಗಳಲ್ಲಿ ತುಳಸಿ ಹಬ್ಬ ಅಂತ ಹೇಳಿ ಕೂಡ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡ್ತಾರೆ. ಎರಡನೆಯದಾಗಿ ಶುಕ್ಲ ಪಕ್ಷದ ದಿನಗಳು, ಅಂದರೆ ಅಮಾಸೆ ಮುಗಿದು ಹುಣ್ಣಿಮೆಯ ಕಡೆಗೆ ಹೋಗುವ ದಿನಗಳನ್ನು ಶುಕ್ಲ ಪಕ್ಷದ ದಿನಗಳು ಅಂತ ಹೇಳಿ ಕರಿತೀವಿ. ಅದು ಶುಭ ಕಾರ್ಯಗಳಿಗೆ ಒಳ್ಳೆಯದು ಅಂತ ಹೇಳಿ ನಂಬ್ತಾರೆ.
ಈ ಸಮಯದಲ್ಲಿ ಕೂಡ ಗಿಡವನ್ನು ನೀವು ತಂದು ನೆಡಬಹುದು. ಇನ್ನು ಯಾವ ದಿನಗಳಲ್ಲಿ ತುಳಸಿ ಗಿಡವನ್ನು ಮನೆಗೆ ತರಬಾರ್ದು? ಕೆಲವು ದಿನಗಳಲ್ಲಿ ತುಳಸಿ ಗಿಡಗಳನ್ನು ಕೀಳುವುದು, ಕತ್ತರಿಸುವುದು ಅಥವಾ ಹೊಸದಾಗಿ ಮನೆಗೆ ತರುವುದು ತುಂಬ ಅಶುಭ ಫಲವನ್ನು ಕೊಡುತ್ತೆ. ಭಾನುವಾರದ ದಿನ ತುಳಸಿ ದೇವಿಯು ವಿಷ್ಣುವಿಗಾಗಿ ಉಪವಾಸ ವ್ರತವನ್ನು ಮಾಡ್ತಿರ್ತಾಳೆ. ಆದ್ದರಿಂದ ಭಾನುವಾರ ಗಿಡವನ್ನು ಮನೆಗೆ ತರಬಾರ್ದು. ಭಾನುವಾರದಂದು ಅದನ್ನು ಮುಟ್ಟಬಾರದು, ಅದಕ್ಕೆ ನೀರನ್ನು ಸಹ ಹಾಕಬಾರದು. ಎರಡನೆಯದು ಏಕಾದಶಿ ದಿನ. ಏಕಾದಶಿ ದಿನವೂ ಕೂಡ ತುಳಸಿ ಮಾತೆ ಉಪವಾಸನ ಮಾಡ್ತಿರ್ತಾಳೆ. ಅಂದು ಕೂಡ ಗಿಡವನ್ನು ತರುವುದು ತುಂಬ ಅಶುಭ ಫಲವನ್ನು ಮೂರನೆಯದು ಮಂಗಳವಾರದಂದು ಯಾವ ಶುಭ ಕಾರ್ಯವನ್ನು ಸಹ ಮಾಡುವುದಿಲ್ಲ. ಯಾಕಂದರೆ ಅದು ತುಂಬ ಕೋಪಿಷ್ಠನಾದ ಮಂಗಳ ಗ್ರಹಕ್ಕೆ ಸೀಮಿತವಾದದ್ದು. ಆದ್ದರಿಂದ ಮಂಗಳವಾರ ತರುವುದು ಕೂಡ ಅಶುಭ ಫಲವನ್ನು ಕೊಡುತ್ತೆ. ನಾಲ್ಕನೇದು ಅಮಾವಾಸ್ಯೆ, ಗ್ರಹಣ ಮತ್ತು ಸಂಕ್ರಾಂತಿ. ಈ ದಿನಗಳಲ್ಲಿಯೂ ಕೂಡ ತುಳಸಿ ಗಿಡವನ್ನು ಮನೆಗೆ ತರಬಾರ್ದು. ನೀವು ಮನೆಗೆ ತುಳಸಿ ಗಿಡವನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಗುರುವಾರ ಅಥವಾ ಶುಕ್ರವಾರ ಬೆಳಗ್ಗಿನ ಸಮಯದಲ್ಲಿ ತಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡುವುದು ಅತ್ಯಂತ ಸೂಕ್ತವಾದದ್ದು. ತುಂಬ ಶುಭ ಫಲವನ್ನು ತಂದುಕೊಡುತ್ತೆ. ಶುಕ್ರವಾರದ ಸಮಯ ಮುಂಜಾನೆ ಎದ್ದು ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಹಸಿ ಹಾಲು, ಸ್ವಲ್ಪ ಲವಂಗ, ಒಂದು 5ರಿಂದ 7 ಆ ಥರ ಬೆಸ ಸಂಖ್ಯೆಯಲ್ಲಿ ಲವಂಗ ಮತ್ತು ಸ್ವಲ್ಪ ಅರಿಶಿಣ, ಈ ಮೂರನ್ನು ಹಾಕಿ ನೀವು ಪೂಜೆ ಮಾಡಿದರೆ ನಿಮಗೆ ಅತ್ಯುತ್ತಮ ಫಲ ಸಿಗುತ್ತದೆ. ಎಲ್ಲರಿಗೂ ಆ ತುಳಸಿ ಮಾತೆ ಒಳ್ಳೆಯದು ಮಾಡಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.